ರಾಜ್ಯದಲ್ಲಿ ಮಳೆ ಅಬ್ಬರ ಜೋರಾಗಿದೆ. ಕರಾವಳಿ ಮಲೆನಾಡಿನಲ್ಲಿ ಭಾರಿ ಮಳೆಯಾಗ್ತಾ ಇದ್ದು ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ನೀಡಲಾಗಿದೆ. ಹಾಗೆ ಬೀದರ್, ಧಾರವಾಡ, ಕಲಬುರಗಿ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ನೀಡಿದ್ದು ಉಳಿದ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಚಿಕ್ಕಮಗಳೂರು ಜಿಲ್ಲೆಯ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಬಿರುಗಾಳಿ ಸಹಿತ ಭಾರಿ ಮಳೆಯಾಗ್ತಾ ಇದೆ. ಶೃಂಗೇರಿ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ 169ರ ಕೆರೆ ಕಟ್ಟೆ ಬಳಿ ಬೃಹತ್ ಮರ ಬಿದ್ದು ವಾಹನ ಸಂಚಾರಕ್ಕೆ ಸಮಸ್ಯೆಯಾಗಿತ್ತು. ಮೂಡಿಗೆರೆ, ಶೃಂಗೇರಿ, ಕೊಪ್ಪ, ಕಳಸ, ಎನ್ಆರ್ಪುರ ತಾಲೂಕುಗಳಲ್ಲಿ ಮಳೆ ಅಬ್ಬರ ಜೋರಾಗಿದೆ. ಮಲೆನಾಡು ಭಾಗದಲ್ಲಿ ಧಾರಾಕಾರ ಮಳೆಯ ಹಿನ್ನೆಲೆ ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ರಜೆ ಘೋಷಣೆ ಮಾಡಲಾಗಿದೆ. ಕಳಸ, ಮೂಡಿಗೆರೆ, ಶೃಂಗೇರಿ, ಕೊಪ್ಪ, ಎನ್ಆರ್ಪುರ ತಾಲೂಕು ಹಾಗೂ ಚಿಕ್ಕಮಗಳೂರು ತಾಲೂಕಿನ ಜಾಗರ, ಖಾಂಡ್ಯ, ಆಲ್ದೂರು, ವಸ್ತಾರೆಯಲ್ಲಿ ಶಾಲೆ ಹಾಗೂ ಅಂಗನವಾಡಿಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಹೀಗಾಗಿ ಜಿಲ್ಲೆಯ ದಾಂಡೇಲಿ ಮತ್ತು ಜೋಯಿಡಾ ತಾಲೂಕಿನ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಮುಂದಿನ 4 ದಿನ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಮುಂದಿನ 5 ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಪುನರುಚ್ಚಾರ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಅವರು, ಪಕ್ಷದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ, ನಮ್ಮ ಸರ್ಕಾರ ಬಂಡೆ ತರ ಇರುತ್ತೆ ಅಂತ ಹೇಳಿದ್ರು. ಚಿಕ್ಕಬಳ್ಳಾಪುರದ 5 ವರ್ಷ ನಾನೇ ಸಿಎಂ ಎಂಬ ಸಿದ್ದರಾಮಯ್ಯ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಅವರು, ನನಗೆ ಬೇರೆ ಆಪ್ಷನ್ ಇಲ್ಲ, ನಾನು ಸಪೋರ್ಟ್ ಮಾಡಲೇಬೇಕು, ಸಪೋರ್ಟ್ ಮಾಡ್ತೀನಿ. ಹೈಕಮಾಂಡ್ ಪಕ್ಷದ ತೀರ್ಮಾನಕ್ಕೆ ನಾನು ಬದ್ಧ, ನಾನು ಸಿಎಂ ಬೆನ್ನಿಗೆ ನಿಂತು ಸಹಕಾರ ಕೊಡ್ತೀನಿ ಅಂತ ಹೇಳಿದ್ರು. ಮುಂದಿನ 5 ವರ್ಷ ನಾನೇ ಸಿಎಂ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಹೀಗಾಗಿ ಆತ್ಮೀಯ ಶಾಸಕರ ಹೇಳಿಕೆಗೆ ಡಿಕೆ ಶಿವಕುಮಾರ್ ಮುಳುವಾಯ್ತಾ ಅನ್ನುವಂತಹ ಅನುಮಾನ ಮೂಡ್ತಾ ಇದೆ. ಸಿಎಂ ಬದಲಾವಣೆಗೆ ಬಹಿರಂಗವಾಗಿ ಡಿಕೆಶಿ ಆಪ್ತರು ಬೇಡಿಕೆಯನ್ನ ಇಟ್ಟಿದ್ರು. ಪದೇ ಪದೇ ಸಿಎಂ ಬದಲಾವಣೆ ಹೇಳಿಕೆಯಿಂದಾಗಿ ಸಿದ್ದರಾಮಯ್ಯ ಮುಜುಗರಕ್ಕೆ ಒಳಗಾಗಿದ್ರು. ಜೊತೆಗೆ ವಿಪಕ್ಷಗಳಿಗೂ ಕೂಡ ಆಹಾರವಾಗಿತ್ತು. ಆದ್ರೀಗ ನಾಯಕತ್ವ ಬದಲಾವಣೆಗೂ ತೆರೆ ಎಳೆದಂತಹ ಡಿಕೆಶಿಯಿಂದಲೇ ಬೆಂಬಲ ಪಡೆಯುವಂತೆ ಸಿಎಂ ಸದ್ಯಕ್ಕೆ ಯಶಸ್ವಿಯಾಗಿದ್ದಾರೆ. ಸಿಎಂ ಬದಲಾವಣೆ ವಿಚಾರವಾಗಿ ಸಾಕಷ್ಟು ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ದಿನಕ್ಕೊಂದು ಹೇಳಿಕೆಗಳು ಹೊರಬೀಳ್ತಾ ಇದೆ. ಇದರ ಬೆನ್ನಲ್ಲೇ ಸಿದ್ದರಾಮಯ್ಯ ಮುಂದೆ 5 ವರ್ಷ ನಾನೇ ಸಿಎಂ ಅಂದಿದ್ದಾರೆ. ಹಾಗಾದ್ರೆ ಡಿಕೆಶಿ ಸೋತು ಗೆಲ್ಲಲು ಮುಂದಾದ್ರ ಅನ್ನುವಂತಹ ಪ್ರಶ್ನೆ ಮೂಡಿದೆ. ನನಗೆ ಬೇರೆ ಆಯ್ಕೆ ಇಲ್ಲ, ಸಿಎಂ ಬೆನ್ನಿಗೆ ನಿಲ್ತೇನೆ ಎಂಬ ಮಾತಿನ ಮರ್ಮ ಏನು ಅನ್ನೋದು ಗೊತ್ತಾಗಿಲ್ಲ. ಪವರ್ ಶೇರಿಂಗ್ ಹೊತ್ತಲ್ಲಿ ಗೊಂದಲ ಎದುರಾಗದಂತೆ ಜಾಣ ನಡೆ ಇಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಶಾಸಕ ಇಕ್ಬಾಲ್ ಹುಸೇನ್ ನೋಟಿಸ್ಗೆ ಜಾರಿ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಪಕ್ಷದಲ್ಲಿ ಶಿಸ್ತು ಮುಖ್ಯ, ಪಕ್ಷದ ಶಿಸ್ತು ಯಾರೇ ಉಲ್ಲಂಘನೆ ಮಾಡಿದ್ರೂ ಕೂಡ ಕ್ರಮ ಕೈಗೊಳ್ತೇವೆ. ಇಕ್ಬಾಲ್ ಹುಸೇನ್ಗೂ ನೋಟಿಸ್ ಕೊಡ್ತೀವಿ, ಬೇರೆಯವರಿಗೂ ನೋಟಿಸ್ ಕೊಡಬೇಕಾಗುತ್ತದೆ. ನಾನು ಯಾರಿಗೂ ಕೂಡ ನನ್ನ ಹೆಸರನ್ನ ಹೇಳಿ ಸಿಎಂ ಮಾಡಿ ಅಂತ ಹೇಳುವಂತ ಅವಶ್ಯಕತೆ ಇಲ್ಲ ಅಂತ ಅಂದ್ರು. ನನ್ನ ಹೇಳಿಕೆಗೆ ಈಗಲೂ ಬದ್ಧ ಇದ್ದೇನೆ ಅಂತ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ. ನೋಟಿಸ್ ವಿಚಾರವಾಗಿ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಮಾತನಾಡಿದ ಅವರು, ಪಕ್ಷದ ಅಧ್ಯಕ್ಷರು ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳುವ ಅಧಿಕಾರ ಇದೆ. ನನ್ನಲ್ಲಿ ಏನಿತ್ತು ಅದನ್ನ ಮನವರಿಕೆ ಮಾಡಿಕೊಟ್ಟಿದ್ದೇನೆ. ಸುರ್ಜೇವಾಲಾ ಮುಂದೆ ಸಹ ಇದನ್ನೇ ಹೇಳಿದ್ದೇನೆ. ನೋಟಿಸ್ಗೆ ಉತ್ತರ ಕೊಡ್ತೇನೆ ಅಂದ್ರು. ಕಾಂಗ್ರೆಸ್ನಲ್ಲಿ ಅಸಮಾಧಾನ ಜೋರಾಗಿದೆ. ಹೀಗಾಗಿ ಸಚಿವರುಗಳಿಗೆ ಸುರ್ಜೇವಾಲಾ ಡ್ರಿಲ್ ಮಾಡಲು ಸಜ್ಜಾಗಿದ್ದಾರೆ. ಶಾಸಕರಿಂದ ಸಚಿವರ ನಡೆ, ನುಡಿ, ಕಾರ್ಯವೈಖರಿ ಬಗ್ಗೆ ಸುರ್ಜೇವಾಲಾಗೆ ದೂರುಗಳ ಸುರಿಮಳೆ ಹೋಗಿದೆ. ಶಾಸಕರ ದೂರುಗಳನ್ನು ಕೇಳಿ ಸಚಿವರ ಮೇಲೆ ಗರಂ ಆಗಿದ್ದು, ಹೀಗೆ ಬಿಟ್ರೆ ಶಾಸಕರು ಬೀದಿಗೆ ಬಂದು ಸಚಿವರ ಬಂಡವಾಳವನ್ನ ಬಿಚ್ಚುವ ಸಾಧ್ಯತೆ ಇದೆ. ಇದೇ ಕಾರಣಕ್ಕೆ ಸಚಿವರಿಗೆ ಡ್ರಿಲ್ ಮಾಡಲು ಪ್ಲಾನ್ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಸ್ಥಾನಕ್ಕಾಗಿ ಫೈಟ್ ನಡೆಯೋ ಹೊತ್ತಲ್ಲೇ ರಾಜ್ಯ ಬಿಜೆಪಿ ನಾಯಕರಿಗೆ ಬಿಜೆಪಿ ಹೈಕಮಾಂಡ್ ಸಂದೇಶ ರವಾನಿಸಿದೆ. ಸಿಎಂ ಹಾಗೂ ಡಿಸಿಎಂ ನಡುವಿನ ಜಗಳ ಬಿಜೆಪಿಗೆ ಲಾಭವಾಗುವ ರೀತಿಯಲ್ಲಿ ಕಾರ್ಯತಂತ್ರ ಮಾಡಿ ಅಂತ ಸೂಚನೆ ನೀಡಿದ್ದಾರೆ. ಇನ್ನು ಕೈ ಶಾಸಕರ ಸಂಪರ್ಕದ ಮೂಲಕ ಅಧಿಕಾರದ ಆಸೆ ಬೇಡ, ಬರುವ 2 ವರ್ಷಗಳ ಕಾಲ ವಿರೋಧ ಪಕ್ಷದಲ್ಲೇ ಇರಿ. ಕಾಂಗ್ರೆಸ್ನಲ್ಲಿನ ನಾಯಕರ ಕಚ್ಚಾಟದಿಂದ ಮಧ್ಯಂತರ ಚುನಾವಣೆ ಬಂದರೂ ಅಚ್ಚರಿಯಿಲ್ಲ. ಬಹುಮತದೊಂದಿಗೆ ಪಕ್ಷ ಅಧಿಕಾರಕ್ಕೆ ತರುವಂತಹ ಕೆಲಸವನ್ನ ಮಾಡಿ. ಆರ್ ಅಶೋಕ್ಗೆ ಈ ರೀತಿಯಾಗಿ ಜೆಪಿ ನಡ್ಡಾ ಸೂಚನೆಯನ್ನು ನೀಡಿದ್ದಾರಂತೆ.
ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನ ಬೆಂಗಳೂರು ಉತ್ತರ ಜಿಲ್ಲೆ ಅಂತ ಹೆಸರು ಬದಲಾವಣೆ ಇದೀಗ ರಾಜ್ಯ ಸಚಿವ ಸಂಪುಟ ಸಭೆ ಅನುಮೋದನೆಯನ್ನು ನೀಡಿದೆ. ನಿನ್ನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿಬೆಟ್ಟದಲ್ಲಿ ನಡೆದ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನ ಬೆಂಗಳೂರು ಉತ್ತರ ಜಿಲ್ಲೆಯನ್ನಾಗಿ ಮಾಡುವ ಕುರಿತು ಪ್ರಸ್ತಾಪವನ್ನ ಮಾಡಲಾಗಿತ್ತು. ಇದೇ ವೇಳೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಬೆಂಗಳೂರು ಉತ್ತರ ಜಿಲ್ಲೆಯನ್ನು ಮರು ನಾಮಕರಣ ಮಾಡಿ ರಾಜ್ಯ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಇನ್ನು ಇದೇ ರೀತಿಯಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಪಟ್ಟಣದ ಹೆಸರನ್ನ ಭಾಗ್ಯನಗರ ಅಂತ ಮರುನಾಮಕರಣ ಮಾಡಲು ತೀರ್ಮಾನ ಮಾಡಲಾಗಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಗರಣದ ಸಮಗ್ರ ತನಿಖೆಯನ್ನು ನಡೆಸಲು ಸಿಬಿಐಗೆ ಹೈಕೋರ್ಟ್ ಆದೇಶಿಸಿತ್ತು. ಇದೀಗ ಡಿಜಿಟಲ್ ಎವಿಡೆನ್ಸ್ ಒದಗಿಸಲು ಸಿಐಡಿ ಮತ್ತು ಇಡಿಗೆ ಹೈಕೋರ್ಟ್ ಸೂಚನೆಯನ್ನು ನೀಡಿದೆ. ಈಗಾಗಲೇ ಪಡೆದುಕೊಂಡಿರುವಂತಹ ಡಿಜಿಟಲ್ ಎವಿಡೆನ್ಸ್ ಸಿಐಡಿ, ಇಡಿ ಮತ್ತು ಎಸ್ಎಲ್ ಮತ್ತು ಎಸ್ಎಫ್ಎಸ್ಎಲ್ ದಾಖಲೆಗಳು ಮತ್ತು ಡಿಜಿಟಲ್ ಸಾಧನಗಳ ವಿಧಿವಿಜ್ಞಾನ ಚಿತ್ರಗಳನ್ನು ಒದಗಿಸಲು ಕೋರ್ಟ್ ಸೂಚನೆಯನ್ನು ನೀಡಿದೆ. ಶೀಘ್ರವೇ ಕಡತಗಳನ್ನು ಹಸ್ತಾಂತರಿಸುವಂತೆ ಹೇಳಿದೆ. ಸರ್ಕಾರದ ಉನ್ನತ ಹುದ್ದೆಯಲ್ಲಿರುವಂತಹ ಮಹಿಳಾ ಅಧಿಕಾರಿಗೆ ಅಪಮಾನ ಮಾಡಿದ್ದಾರೆ ಅಂತ ಎಂಎಲ್ಸಿ ರವಿಕುಮಾರ್ ವಿರುದ್ಧ ದೂರು ದಾಖಲಾಗಿದೆ. ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಕಾಂಗ್ರೆಸ್ನ ಮನೋಹರ್ ದೂರು ಸಲ್ಲಿಸಿದ್ದಾರೆ. ಬಿಜೆಪಿ ಪ್ರತಿಭಟನೆಯಲ್ಲಿ ಪೊಲೀಸರ ಸಮ್ಮುಖದಲ್ಲೇ ಅಸಂವಿಧಾನಿಕ ಪದಬಳಕೆಯನ್ನ ಮಾಡಿದ್ದಾರೆ. ಪದೇ ಪದೇ ಎನ್ ರವಿಕುಮಾರ್ ಸಂಸ್ಕೃತಿ ಬಹಿರಂಗ ಆಗ್ತಾ ಇದೆ. ಬಿಜೆಪಿಯವರಿಗೆ ಮಾನ ಮರ್ಯಾದೆ ಇದ್ರೆ ಅವರನ್ನು ಅಮಾನತು ಮಾಡಬೇಕು ಅಂತ ಕಿಡಿಕಾರಿದ್ದಾರೆ. ಇಂದು ಬೀದರ್ ಜಿಲ್ಲೆಗೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಭೇಟಿ ನೀಡಲಿದ್ದಾರೆ. ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಸೂರ್ಯಕಾಂತ್ ನಾಗಮಾರಪಲ್ಲಿಯವರ ಮನೆಗೆ ಭೇಟಿ ನೀಡಲಿದ್ದಾರೆ. 11 ಗಂಟೆಗೆ ಲಾವಣ್ಯ ಕನ್ವೆನ್ಷನ್ ಹಾಲ್ನಲ್ಲಿ ನಡೆಯುವ ಕಾರ್ಯಕ್ರಮದ ಸಭೆ ಮತ್ತು ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ. ನಂತರ ಮಧ್ಯಾಹ್ನ 3 ಗಂಟೆಗೆ ಬೀದರ್ ದಕ್ಷಿಣ ಕ್ಷೇತ್ರದ ಮನ್ನ ಏಕೆಳ್ಳಿಯ ಬಾಲಮ್ಮ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಲಿದ್ದಾರೆ. ಬಳಿಕ ಬೃಹತ್ ರ್ಯಾಲಿಯನ್ನು ನಡೆಸಲಿದ್ದಾರೆ. ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಲಿರುವಂತಹ ನಿಖಿಲ್ ಕುಮಾರಸ್ವಾಮಿ ಕಾರ್ಯಕ್ರಮದ ಬಳಿಕ ರಸ್ತೆ ಮೂಲಕ ಕಲಬುರಗಿಗೆ ತೆರಳಲಿದ್ದಾರೆ. ಜನರಿಗೆ ಕೇಂದ್ರ ಸರ್ಕಾರ ಇನ್ನಷ್ಟು ವಿನಾಯಿತಿಯನ್ನು ನೀಡಲು ಪ್ಲಾನ್ ಮಾಡಿದೆ ಎನ್ನಲಾಗಿದೆ. ಚಹಾ ಪುಡಿ, ಕಡಲೆ ಹಿಟ್ಟು, ಕೆಲವು ಕಾಳುಗಳ ಮೇಲಿನ ಜಿಎಸ್ಟಿ ತೆರವು ಮಾಡಲು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ ಎನ್ನಲಾಗಿದೆ. ಇನ್ನು ಟೂತ್ಪೇಸ್ಟ್, ಛತ್ರಿ, ಹೊಲಿಗೆ ಯಂತ್ರಗಳು, ಪ್ರೆಷರ್ ಕುಕ್ಕರ್ಗಳು ಮತ್ತು ಅಡುಗೆ ಪಾತ್ರೆಗಳು, ಇಸ್ತ್ರಿ ಪೆಟ್ಟಿಗೆ, ಗೀಸರ್ಗಳು, ಸೈಕಲ್ಗಳು, ₹1,000ಗಿಂತ ಹೆಚ್ಚಿನ ಬೆಲೆಯ ಸಿದ್ಧ ಉಡುಪುಗಳು, ₹500ರಿಂದ ₹1,000ವರೆಗಿನ ಪಾದರಕ್ಷೆಗಳು ಸೇರಿದಂತೆ ಅನೇಕ ವಸ್ತುಗಳ ಮೇಲೆ ವಿಧಿಸಲಾಗಿರುವಂತಹ ಜಿಎಸ್ಟಿ ಕಡಿತ ಅಥವಾ ತೆಗೆದುಹಾಕಲು ಕೇಂದ್ರ ಸರ್ಕಾರ ಸೂಚಿಸಿದೆ. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ನ ಗಡ್ಡಿ ಮೊಹಲ್ಲಾದಲ್ಲಿ ಗಂಡನಿಗೆ ಹೆಂಡತಿ ವಿಷವಿಟ್ಟು ಕೊಂದಿರುವ ಘಟನೆ ನಡೆದಿದೆ. 1 ವರ್ಷದ ಹಿಂದೆ ತಾಳಿ ಕಟ್ಟಿದಂತಹ ಪತಿಗೆ ಕೆಮ್ಮು ಇದೆ ಅಂತ ಸ್ಲೋ ಪಾಯ್ಸನ್ ಹಾಕಿದ್ಲು. ಈ ಬಗ್ಗೆ ಮೊಹಮ್ಮದ್ ಅಲಿ ಸೆಲ್ಫಿ ವಿಡಿಯೋ ಮಾಡಿ ತನ್ನ ಸತ್ಯವನ್ನ ಹೇಳಿದ್ದಾರೆ. ನನಗೆ ಸರಿಯಾಗಿ ಊಟ ಹಾಕಿಲ್ಲ, ವಿಷ ಹಾಕಿರುವ ಅನುಮಾನ ಇದೆ ಅಂತ ವಿಡಿಯೋವನ್ನ ಮಾಡಿ ಸಹೋದರನಿಗೆ ಕಳಿಸಿದ್ರು. ಹೀಗಾಗಿ ಅಂತ್ಯ ಸಂಸ್ಕಾರ ಆದ್ಮೇಲೆ ಪೊಲೀಸರಿಗೆ ದೂರು ನೀಡಲಾಗಿತ್ತು. ಇದೀಗ ಶವ ತೆಗೆದು ಪೋಸ್ಟ್ ಮಾರ್ಟಂ ಮಾಡಿದ್ರು. 1.5 ವರ್ಷವಾದ್ರೂ ಕೂಡ ಪತ್ನಿ ಅಮೀನಾ ಬೇಗಂಳನ್ನ ಬಂಧಿಸಿಲ್ಲ ಅಂತ ಅಲಿ ಕುಟುಂಬ ಆರೋಪ ಮಾಡಿದ್ದು ಜಿಲ್ಲಾಧಿಕಾರಿಗಳ ಮೊರೆ ಹೋಗಿದ್ದಾರೆ. ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಕೊಲೆ ಕೇಸಲ್ಲಿ ಪತ್ನಿ ಪಲ್ಲವಿ ಜೈಲು ಸೇರಿದ್ದಾರೆ. ಮಗ ಬೇರೆ ಕಡೆ ವಾಸ ಮಾಡ್ತಿದ್ದಾರೆ. ಅಪ್ಪ ಅಮ್ಮ ಇಲ್ಲದೆ, ಅಣ್ಣನೂ ಕೂಡ ಇಲ್ಲದೆ ಮಾನಸಿಕವಾಗಿ ನೊಂದಿರುವಂತಹ ಮಗಳು ಕೃತಿ ಒಬ್ಬಂಟಿಯಾಗಿದ್ದಾಳೆ. ಎಚ್ಎಸ್ಆರ್ ಲೇಔಟ್ ಮನೆಯಲ್ಲಿ ಒಂಟಿ ಜೀವನವನ್ನ ನಡೆಸುತ್ತಿದ್ದಾಳೆ. ಕೆಲ ಆತ್ಮೀಯರು ಆಗಾಗ ಬಂದು ಆರೈಕೆ ಮಾಡ್ತಿದ್ದಾರೆ. 2.5 ತಿಂಗಳಿನಿಂದ ಯಾರೂ ಬೇಡ ಅಂತ ಕೃತಿ ಒಂಟಿ ಜೀವನ ನಡೆಸುತ್ತಿದ್ದಾಳೆ. ನಂದಿನಿ ಪಾರ್ಲರ್ನವರ ಜೊತೆ ಕೃತಿ ಗಲಾಟೆ ಕೂಡ ಮಾಡಿದ್ದಾಳೆ. ಎಕ್ಸ್ಟ್ರಾ ಟೀ ಕಪ್ ಕೊಡದಿದ್ದಕ್ಕೆ ಕಾಫಿ ಶಾಪ್ ಸಿಬ್ಬಂದಿಗೆ 4 ಹಲ್ಲೆ ಮಾಡಿದ್ದಾರೆ. ಬೆಂಗಳೂರಿನ ಶೇಷಾದ್ರಿಪುರಂನ ಕಾಫಿ ಶಾಪ್ ಬಳಿ ಈ ಘಟನೆ ನಡೆದಿದೆ. ಸಂಜೆ ಕಾಫಿ ಶಾಪ್ಗೆ ಬಂದಿದ್ದಂತಹ 4 ಕಾಫಿ ಪಡೆದುಕೊಂಡು ಎಕ್ಸ್ಟ್ರಾ ಕಪ್ ಕೇಳಿದ್ರು. ಈ ವೇಳೆ ಅಲ್ಲಿದ್ದಂತಹ ಸಿಬ್ಬಂದಿ ಎಕ್ಸ್ಟ್ರಾ ಕಪ್ ಕೊಡಲ್ಲ ಅಂದಿದ್ದಾರೆ. ಇದರಿಂದ ರೊಚ್ಚಿಗೆದ್ದ 4 ಯುವಕರು ಸಿಬ್ಬಂದಿಗೆ ಕಪಾಳ ಮೋಕ್ಷ ಮಾಡಿ ಮುಖಕ್ಕೆ ಗುದ್ದಿ, ಕಾಲಿನಿಂದ ಹೊಟ್ಟೆಗೆ ಒದ್ದು ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಅಲ್ಲಿಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಶೇಷಾದ್ರಿಪುರಂ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಸುಳಿವೇ ಇಲ್ಲದ ಹಿಟ್ ಅಂಡ್ ರನ್ ಪ್ರಕರಣವನ್ನು ಚಾಮರಾಜಪೇಟೆ ಸಂಚಾರಿ ಪೊಲೀಸರು ಭೇದಿಸಿದ್ದಾರೆ. ಟೆಕ್ನಿಕಲ್ ಎವಿಡೆನ್ಸ್, ಲ್ಯೂಮಿನಲ್ ಟೆಸ್ಟ್ ಹಾಗೂ ಡಿಎನ್ಎ ಟೆಸ್ಟ್ ಮೂಲಕ ಪ್ರಕರಣವನ್ನು ಪತ್ತೆ ಮಾಡಿದ್ದಾರೆ. ಕಳೆದ ವರ್ಷ ಡಿಸೆಂಬರ್ 27ರಂದು ಮಾರ್ಕೆಟ್ ಫ್ಲೈಓವರ್ ಮೇಲೆ ಹಿಟ್ ಅಂಡ್ ರನ್ ನಡೆದಿತ್ತು. ಆಗ 60 ವರ್ಷದ ಶಂಕರ್ ಜಟ್ಟಿ ಬಲಿಯಾಗಿದ್ರು. ಆಗ ಸಿಮೆಂಟ್ ಲಾರಿ ಚಾಲಕ ಅಪಘಾತ ಮಾಡಿ ಎಸ್ಕೇಪ್ ಆಗಿದ್ದ. ಸದ್ಯ ತಿಂಗಳುಗಳ ಬಳಿಕ ಆರೋಪಿ ಬಂಧಿಸಿ ಪೊಲೀಸರು ಪ್ರಕರಣವನ್ನು ಭೇದಿಸಿದ್ದಾರೆ.
ಗೋರಕ್ಷಕರ ಮೇಲಿನ ಹಲ್ಲೆಯನ್ನು ಖಂಡಿಸಿ ಇಂದು ಬೆಳಗಾವಿಯಲ್ಲಿ ಶ್ರೀರಾಮ ಸೇನೆ ಪ್ರತಿಭಟನೆಯನ್ನು ನಡೆಸಲಿದೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಇಂಗಳಿ ಗ್ರಾಮದಲ್ಲಿ ಶ್ರೀರಾಮ ಸೇನೆಯ ಕಾರ್ಯಕರ್ತರ ಮೇಲೆ ಹಲ್ಲೆಯನ್ನು ಖಂಡಿಸಿ ಬೆಳಗಾವಿ ಚೆನ್ನಮ್ಮ ವೃತ್ತದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನೆಗೆ ಭಾಗಿಯಾಗಲು ಶ್ರೀರಾಮ ಸೇನೆ ಕರೆ ನೀಡಿದೆ. ಶ್ರೀರಾಮ ಸೇನೆ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಲಿದ್ದು ರಾಜ್ಯದ ಮೂಲೆ ಮೂಲೆಯಿಂದ ಶ್ರೀರಾಮ ಸೇನೆ ಕಾರ್ಯಕರ್ತರು ಭಾಗಿಯಾಗಬೇಕು ಅಂತ ಕರೆ ನೀಡಲಾಗಿದೆ. ದ್ವಿಭಾಷಾ ನೀತಿ ಜಾರಿಗೆ ಒತ್ತಾಯಿಸಿ ಇಂದು ಕರವೇ ಪ್ರತಿಭಟನೆಯನ್ನು ನಡೆಸಲಿದೆ. ಬೆಳಿಗ್ಗೆ 11:30ಕ್ಕೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ನಡೆಯಲಿದೆ. ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಟಿಎ ನಾರಾಯಣಗೌಡ ನೇತೃತ್ವದಲ್ಲಿ ಹೋರಾಟ ನಡೆಯಲಿದೆ. ಇದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ನೋಡಲೇಬೇಕಾದ ಸ್ಟೋರಿ. ಶಿಸ್ತು ಹೇಳಿಕೊಡಬೇಕಾದಂತಹ ಶಿಕ್ಷಕರೇ ಶಿಸ್ತು ಮೀರಿದ್ರೆ ಹೇಗೆ ಹೇಳಿ? ನೂತನವಾಗಿ ಬಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ಸತ್ಕಾರ ಮಾಡಲು ಶಾಲೆಗೆ ಚಕ್ಕರ್ ಹಾಕಿ ವಿವಿಧ ಶಾಲೆಗಳ ಶಿಕ್ಷಕರು ಚಿಕ್ಕೋಡಿಯ ಬಿಇಒ ಕಚೇರಿ ಆವರಣದಲ್ಲಿ ಸೇರಿದ್ರು. ವಿದ್ಯಾರ್ಥಿಗಳಿಗೆ ಪಾಠ ಮಾಡದೆ ಶಿಕ್ಷಕರೆಲ್ಲ ಹೀಗೆ ಚಕ್ಕರ್ ಹಾಕಿ ಶಿಸ್ತು ಮೀರಿದ್ರೆ ಮಕ್ಕಳಿಗೆ ಇನ್ಯಾವ ಶಿಸ್ತನ್ನ ಹೇಳಿಕೊಡ್ತಾರೆ ಅನ್ನುವ ಪ್ರಶ್ನೆ ಎದ್ದಿದೆ. 10 ವರ್ಷಗಳ ಬಳಿಕ ಗೋಕಾಕ್ನಲ್ಲಿ ಗ್ರಾಮದೇವಿಯ ಜಾತ್ರೆ ಕಳೆಗಟ್ಟಿದೆ. ಹೊಸ ರಥಗಳಲ್ಲಿ ದ್ಯಾಮವ್ವ ದುರ್ಗಮ್ಮ ದೇವಿಯರ ರಥೋತ್ಸವ ನಡೆಯಲಿದೆ. ಗೋಕಾಕ್ ನಗರದ ಅಂಬಿಗೇರ ಓಣಿಯಲ್ಲಿ ಆರಂಭವಾದ ಉತ್ಸವದಲ್ಲಿ ಭಕ್ತರು ಪರಸ್ಪರ ಭಂಡಾರವನ್ನು ಎರಚಿದ್ದಾರೆ. 3 ದಿನಗಳವರೆಗೆ ರಥೋತ್ಸವ ನಡೆಯಲಿದೆ. ಶಾಸಕ ರಮೇಶ್ ಜಾರಕಿಹೊಳಿ, ಎಂಎಲ್ಸಿ ಲಖನ್ ಜಾರಕಿಹೊಳಿ ಉತ್ಸವದಲ್ಲಿ ಪಾಲ್ಗೊಂಡಿದ್ರು. ಇನ್ನು ಆಷಾಢ ಏಕಾದಶಿ ನಿಮಿತ್ತ ವಿಠ್ಠಲ ರುಕ್ಮಿಣಿ ದರ್ಶನವನ್ನು ಪಡೆಯಲು ಪಂಢರಪುರಕ್ಕೆ ಭಕ್ತರು ದಾಂಗುಡಿ ಇಡ್ತಿದ್ದಾರೆ. ವಿಜಯಪುರದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭಕ್ತರು ಪಾದಯಾತ್ರೆಯನ್ನು ಕೈಗೊಂಡಿದ್ದಾರೆ. ನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಂಢರಪುರಕ್ಕೆ ಪಾದಯಾತ್ರೆಯನ್ನು ಕೈಗೊಳ್ಳುತ್ತಿದ್ದಾರೆ. ರಾಯಚೂರು, ಕೊಪ್ಪಳ, ಚಿತ್ರದುರ್ಗ, ದಾವಣಗೆರೆ, ಹುಬ್ಬಳ್ಳಿ ಭಾಗದಿಂದ ಪಾದಯಾತ್ರೆ ಮೂಲಕ ಆಗಮಿಸ್ತಾ ಇರುವ ಸಾವಿರಾರು ಭಕ್ತರು ಏಕಾದಶಿ ದಿನ ಪಂಢರಪುರ ತಲುಪಿ ವಿಠ್ಠಲನ ದರ್ಶನವನ್ನು ಪಡೆಯಲಿದ್ದಾರೆ. ಉಡುಪಿಯಲ್ಲಿ ಈ ಬಾರಿ ಅಷ್ಟಮಿಯ ಪ್ರಯುಕ್ತ ನಡೆಯಲಿರುವಂತಹ ಮಂಡಲ ಉತ್ಸವಕ್ಕೆ ಸಿಎಂ ಸಿದ್ದರಾಮಯ್ಯಗೆ ಪುತ್ತಿಗೆ ಶ್ರೀಗಳು ಆಹ್ವಾನವನ್ನು ನೀಡಿದ್ದಾರೆ. 2 ದಿನಗಳ ಹಿಂದೆ ತಮ್ಮನ್ನ ಭೇಟಿಯಾಗಲು ಬಂದ ಕೆಪಿಸಿಸಿ ಸೌಹಾರ್ದ ನಿಯೋಗದ ಜೊತೆ ಮಾತನಾಡಿದ ಶ್ರೀ ಸುಗುಣೇಂದ್ರ ತೀರ್ಥರು ಸಿದ್ದರಾಮಯ್ಯರವರು ಉಡುಪಿ ಕೃಷ್ಣ ಮಠಕ್ಕೆ ಭೇಟಿ ಕೊಟ್ಟರೆ ಸಮಾಜಕ್ಕೆ ಉತ್ತಮ ಸಂದೇಶ ರವಾನೆ ಆಗಲಿದೆ ಎಂದಿದ್ದಾರೆ. ಆಗಸ್ಟ್ 1ರಿಂದ ಆರಂಭವಾಗಲಿರುವಂತಹ ಮಂಡಲೋತ್ಸವಕ್ಕೆ ಮಠದ ವತಿಯಿಂದ ಸಿಎಂ ಸಿದ್ದರಾಮಯ್ಯಗೆ ಬೆಂಗಳೂರಿಗೆ ತೆರಳಿ ಆಹ್ವಾನವನ್ನು ನೀಡಲಾಗಿದೆ. ಇದೀಗ ಸ್ವತಃ ಪುತ್ತಿಗೆ ಶ್ರೀಗಳೇ ಸಿಎಂ ಸಿದ್ದರಾಮಯ್ಯ ಕೃಷ್ಣ ಮಠಕ್ಕೆ ಭೇಟಿ ನೀಡಬೇಕು ಅಂತ ಹೇಳಿರುವುದು ಗಮನ ಸೆಳೆದಿದೆ. ನಾಡಿನಲ್ಲಿ ಈಗ ಮೊಹರಂ ಹಬ್ಬ ಆಚರಣೆ ಆರಂಭವಾಗಿದೆ. ಇನ್ನು ಅಲಾಯಿ ದೇವರ ಪ್ರತಿಷ್ಠಾನೆಯ ನಂತರ ಹೆಜ್ಜೆ ಕುಣಿತ ಆರಂಭವಾಗಲಿದೆ. ಕೊಪ್ಪಳ ಜಿಲ್ಲೆಯ ಗ್ರಾಮೀಣ ಭಾಗದಲ್ಲಿ ಯುವಕರು ಅಲಾಯಿ ಕುಣಿತವನ್ನ ಹಾಕಿ ಸಂಭ್ರಮಿಸಿದ್ದಾರೆ. ಭಾನುವಾರ ಮೊಹರಂ ಕಡೆಯ ದಿನವಾಗಿದ್ದು ಅಂದಿನವರೆಗೂ ಕೂಡ ಅಲಾಯಿ ಕುಣಿತ ಇರುತ್ತೆ. ಪ್ರಧಾನಿ ನರೇಂದ್ರ ಮೋದಿ 8 ದಿನಗಳ ಕಾಲ 5 ರಾಷ್ಟ್ರಗಳ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಘಾನಾ, ಟ್ರಿನಿಡಾಡ್ ಮತ್ತು ಟೊಬಾಗೊ, ಅರ್ಜೆಂಟೀನಾ, ಬ್ರೆಜಿಲ್, ನಮಿಬಿಯಾ ದೇಶಗಳಿಗೆ ಭೇಟಿ ನೀಡಲಿದ್ದು ಘಾನಾ ದೇಶವನ್ನು ತಲುಪಿದ ಪ್ರಧಾನಿಗೆ ಅದ್ದೂರಿ ಸ್ವಾಗತ ಸಿಕ್ಕಿದೆ. ಜುಲೈ 5ರಿಂದ 8ರವರೆಗೂ ಬ್ರೆಜಿಲ್ನಲ್ಲಿ 17ನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಮೋದಿ ಭಾಗಿಯಾಗಲಿದ್ದಾರೆ. ಹೂಡಿಕೆ, ಇಂಧನ, ಆರೋಗ್ಯ, ಭದ್ರತೆ ಕುರಿತು ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದಗಳಿಗೆ ಮೋದಿ ಸರ್ಕಾರ ಒತ್ತು ನೀಡಲಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಧ್ಯಸ್ಥಿಕೆಯಲ್ಲಿ ಗಾಜಾ ವಿರುದ್ಧದ ಕದನ ವಿರಾಮಕ್ಕೆ ಇಸ್ರೇಲ್ ಒಪ್ಪಿಕೊಂಡಿದೆ. ಆದರೆ ಈ ಕದನ ವಿರಾಮ ಕೇವಲ 60 ದಿನ ಮಾತ್ರ. ಈ ಬಗ್ಗೆ ಮಾಹಿತಿಯನ್ನ ನೀಡಿರುವಂತಹ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇಸ್ರೇಲ್ನ ಷರತ್ತುಬದ್ಧ ಕದನ ವಿರಾಮವನ್ನ ನೀವು ಒಪ್ಪಿಕೊಳ್ಳಿ ಅಂತ ಹಮಾಸ್ಗೆ ಸೂಚಿಸಿದೆ. ತಿರಸ್ಕರಿಸಿದ್ರೆ ಪರಿಸ್ಥಿತಿ ಮತ್ತಷ್ಟು ಹದಗೆಡುತ್ತದೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅಂತಾರಾಷ್ಟ್ರೀಯ ನ್ಯಾಯಾಲಯ ಶಾಕ್ ಕೊಟ್ಟಿದೆ. ಶೇಖ್ ಹಸೀನಾ ಅವರಿಗೆ ನ್ಯಾಯಾಂಗ ನಿಂದನೆ ಪ್ರಕರಣದಲ್ಲಿ 6 ತಿಂಗಳು ಜೈಲು ಶಿಕ್ಷೆಯನ್ನು ವಿಧಿಸಿದೆ. ನ್ಯಾಯಮೂರ್ತಿ ಎಂಡಿ ಗೋಲಂ ಮೊಟುರ್ಜಾ ಮುಜುಂದಾರ್ ನೇತೃತ್ವದ ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯಮಂಡಳಿ 1 ಈ 3 ಸದಸ್ಯರ ಪೀಠವು ಕೂಡ ಈ ತೀರ್ಪನ್ನು ನೀಡಿದೆ. ಉತ್ತರ ಪ್ರದೇಶದ ಬುಲಂದರ್ ಶಹರ್ನಲ್ಲಿ ರೇಬಿಸ್ ರೋಗದಿಂದ ರಾಜ್ಯ ಮಟ್ಟದ ಕಬಡ್ಡಿ ಆಟಗಾರ ಬ್ರಿಜೇಶ್ ಸೋಲಂಕಿ ಸಾವನ್ನಪ್ಪಿದ್ದಾರೆ. ಬ್ರಿಜೇಶ್ ಚರಂಡಿಯಲ್ಲಿ ಬಿದ್ದಿದ್ದಂತಹ ಬೀದಿ ನಾಯಿಯೊಂದನ್ನು ರಕ್ಷಿಸಿದ್ರು. ಆ ನಾಯಿ ಅವರಿಗೆ ಕಚ್ಚಿತ್ತು. ಆದರೆ ಅದರ ಬಗ್ಗೆ ಬ್ರಿಜೇಶ್ ಅಷ್ಟಾಗಿ ತಲೆ ಕೆಡಿಸಿಕೊಂಡಿರಲಿಲ್ಲ. ರೇಬಿಸ್ ರೋಗಕ್ಕೆ ತುತ್ತಾಗಿ ಬ್ರಿಜೇಶ್ ಸೋಲಂಕಿ ಪ್ರಾಣ ಬಿಟ್ಟಿದ್ದಾರೆ. ಅವರ ಕೊನೆಯ ಕ್ಷಣದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ.
ಉತ್ತರ ಪ್ರದೇಶದ ಆಗ್ರಾದಲ್ಲಿ ಹೆಂಡತಿ ಜೊತೆ ಜಗಳ ಮಾಡಿಕೊಂಡ ಗಂಡ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಳಲು ಯತ್ನಿಸಿದ್ದಾನೆ. ಈ ವಿಡಿಯೋ ಸದ್ಯ ಎಲ್ಲೆಡೆ ವೈರಲ್ ಆಗಿದೆ. ಪತ್ನಿಯೊಂದಿಗೆ ಜಗಳ ಮಾಡಿಕೊಂಡು ಪತಿಯೊಬ್ಬ ಫ್ಲೈಓವರ್ನಿಂದ ಜಿಗಿಯಲು ಯತ್ನಿಸಿದ್ದಾನೆ. ತವರು ಮನೆಯಲ್ಲಿದ್ದ ಪತ್ನಿಯನ್ನ ಮನೆಗೆ ಕರೆದುಕೊಂಡು ಹೋಗಲು ಪತಿ ಬಂದಿದ್ದ. ಆಕೆ ಪತಿ ಜೊತೆ ಹೋಗಲು ನಿರಾಕರಿಸಿದಾಗ ರೊಚ್ಚಿಗೆದ್ದ ಪತಿ ಫ್ಲೈಓವರ್ ಹತ್ತಿ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ನಂತರ ಪೊಲೀಸ್ ಪೇದೆ ಬಂದು ಯುವಕನನ್ನ ಹಿಂದಿನಿಂದ ಹಿಡಿದು ರಕ್ಷಣೆ ಮಾಡಿದ್ದಾರೆ. ಪೋರ್ನ್ ನಟಿ ಕೈಲಿ ಪೇಜ್ ನಿಗೂಢವಾಗಿ ಸಾವನ್ನಪ್ಪಿದ್ದು ತಮ್ಮ ನಿವಾಸದಲ್ಲಿ ಅನುಮಾನಾಸ್ಪದವಾಗಿ ಪತ್ತೆಯಾಗಿದ್ದಾರೆ. 200ಕ್ಕೂ ಹೆಚ್ಚು ನೀಲಿ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದ ಕೈಲಿ ಜೂನ್ 25ರಂದು ಸಾವನ್ನಪ್ಪಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಕ್ಯಾಲಿಫೋರ್ನಿಯಾದ ಲಾಸ್ ಏಂಜಲೀಸ್ನಲ್ಲಿರುವಂತಹ ಕೈಲಿ ಪೇಜ್ ನಿವಾಸದಲ್ಲಿ ಆಕೆಯ ಮೃತದೇಹ ಪತ್ತೆಯಾಗಿದೆ. ಕೈಲಿ ಪೇಜ್ ಸಾವಿನ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಕೆಜಿಎಫ್ ಸಿನಿಮಾ ನಂತರ ಪ್ರಶಾಂತ್ ನೀಲ್ ಟಾಲಿವುಡ್ನಲ್ಲೇ ಸೆಟಲ್ ಆಗಿದ್ದಾರೆ. ಸದ್ಯ ಜೂನಿಯರ್ ಎನ್ಟಿಆರ್ ಜೊತೆಗೆ ಡ್ರ್ಯಾಗನ್ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿರುವಂತಹ ಪ್ರಶಾಂತ್ ನೀಲ್ ಈ ಸಿನಿಮಾ ನಂತರ ಅಲ್ಲು ಅರ್ಜುನ್ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಲಿದ್ದಾರೆ. ಚಿತ್ರಕ್ಕೆ ರಾವಣಂ ಅನ್ನುವಂತಹ ಹೆಸರು ಫಿಕ್ಸ್ ಆಗಿದ್ದು ಈ ವಿಚಾರವನ್ನ ನಿರ್ಮಾಪಕ ದಿಲ್ ರಾಜ್ ಸ್ಪಷ್ಟಪಡಿಸಿದ್ದಾರೆ. ಕೇರಳದ ಕೊಟ್ಟಿಯೂರು ಶಿವ ದೇವಸ್ಥಾನಕ್ಕೆ ರಿಷಬ್ ಶೆಟ್ಟಿ ಪತ್ನಿ ಪ್ರಗತಿ ಶೆಟ್ಟಿ ಜೊತೆ ಭೇಟಿ ನೀಡಿದ್ದಾರೆ. ಎಲ್ಲಿಯೇ ಹೋದ್ರೂ ಕೂಡ ರಿಷಬ್ ಜೊತೆಗೆ ಭೇಟಿ ನೀಡ್ತಾ ಇದ್ದಂತಹ ಪ್ರಗತಿ ಈಗ ರಿಷಬ್ ಶೂಟಿಂಗ್ನಲ್ಲಿ ಬ್ಯುಸಿ ಇರೋದ್ರಿಂದ ತಮ್ಮ ಮಕ್ಕಳ ಜೊತೆ ದೇವರ ದರ್ಶನವನ್ನ ಪಡೆದಿದ್ದಾರೆ. ನಾಯಕತ್ವ ಬದಲಾವಣೆ ಆಗಲ್ಲ ಅಂತ ನಿನ್ನೆಯಷ್ಟೇ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಘೋಷಿಸಿದ್ರು. ಈಗ ನಾನೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಸಿಎಂ ಘರ್ಜಿಸಿದ್ದಾರೆ. ಮಾಧ್ಯಮಗಳ ಮುಂದೆ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ನಾನೇ ಪೂರ್ವಭಾವಿ ಸಿಎಂ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಉಪಮುಖ್ಯಮಂತ್ರಿಗಳು ನೋ ಆಪ್ಷನ್ ಅಂದ್ರೆ ಬಿಜೆಪಿಯವರು ಡಿಸೆಂಬರ್ ಒಳಗೆ ಬದಲಾವಣೆ ಆಗುತ್ತೆ ಅಂತಾರೆ. ನೋಡಿ, ಮತ್ತೆ ಈ ಹೇಳಿಕೆಗಳು ಅಚ್ಚರಿಯನ್ನ ಮೂಡಿಸಿದೆ. 5 ವರ್ಷ ನೀವೇ ಸಿಎಂ ಆಗಿರ್ತೀರಾ ಸರ್? ಹೌದು, ನಾನೇ. I don't have any objection to it. Whatever the party high command tells and whatever it desires, it will be fulfilled. 5 ವರ್ಷ ನಾನೇ ಇರ್ತೇನೆ, ರಾಜ್ಯದ ಮುಖ್ಯಮಂತ್ರಿಯಾಗಿ ತಾನೇ ಮುಂದುವರಿಯುವುದನ್ನ ನಂದಿ ಬೆಟ್ಟದ ತಪ್ಪಲಿನಲ್ಲಿ ನಿಂತೇ ಸಿಎಂ ಸಿದ್ದರಾಮಯ್ಯ ಘೋಷಿಸಿದ್ದಾರೆ. ಈ ಮೂಲಕ ಸಿಎಂ ಬದಲಾವಣೆ ಬಗೆಗಿನ ಚರ್ಚೆಗೆಲ್ಲ ಫುಲ್ ಸ್ಟಾಪ್ ಹಾಕಿಸಲು ಸಿದ್ದರಾಮಯ್ಯ ಪ್ರಯತ್ನಿಸಿದ್ದಾರೆ. ಸರ್, 5 ವರ್ಷ ನೀವೇ ಸಿಎಂ ಆಗಿರ್ತೀರಾ ಸರ್? 5 ವರ್ಷ ನೀವೇ ಸಿಎಂ ಆಗಿರ್ತೀರಾ ಸರ್? ತಾವು 5 ವರ್ಷ ಸಿಎಂ ಆಗಿರ್ತೀರಿ? ಹೌದು, ನಾನೇ. ಈಗ ಅವ್ರು ಬಿಜೆಪಿ ನಿಮಗೆ ಅನುಮಾನ ಯಾಕೆ ಎಂಬ ಪ್ರಶ್ನೆಯನ್ನ ಮಾಧ್ಯಮದವರಿಗೆ ಹಾಕುವ ಮೂಲಕ ಪಕ್ಷದಲ್ಲಿ ತಮ್ಮ ಕುರ್ಚಿ ಮೇಲೆ ಕಣ್ಣಿಟ್ಟವರಿಗೂ ಅನುಮಾನ ಬೇಕಿಲ್ಲ ಎಂಬ ಸಂದೇಶವನ್ನ ರವಾನಿಸಿದ್ದಾರೆ. ಇಷ್ಟು ದಿನ ಹೈಕಮಾಂಡ್ ನಿರ್ಧರಿಸುತ್ತೆ ಎನ್ನುತ್ತಿದ್ದವರು ಇವತ್ತು ಬಿಜೆಪಿಯವರೇನು ನಮ್ಮ ಹೈಕಮಾಂಡೇ ಎನ್ನುತ್ತಲೇ ನಾನೇ 5 ವರ್ಷ ಮುಖ್ಯಮಂತ್ರಿಯಾಗಿ ಇರುತ್ತೇನೆ ಎಂದು ಪಕ್ಕದಲ್ಲೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ನಿಲ್ಲಿಸಿಕೊಂಡು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಹೋಮ್ ಮಿನಿಸ್ಟರ್ ಕೂಡ ಅನುಮಾನ ಯಾಕೆ ಎಂಬ ಮಾತನ್ನ ಸಿಎಂ ಜೊತೆ ಸೇರಿಸುವ ಮೂಲಕ ತಮ್ಮ ಒಪ್ಪಿಗೆಯೂ ಇದೆ ಎಂಬ ರೀತಿಯಲ್ಲೇ ಮಾತಾಡಿದ್ದಾರೆ. ಸರ್, 5 ವರ್ಷ ನೀವೇ ಸಿಎಂ ಆಗಿರ್ತೀರಾ ಸರ್? 5 ವರ್ಷ ನೀವೇ ಸಿಎಂ ಆಗಿರ್ತೀರಾ ಸರ್? ತಾವು 5 ವರ್ಷ ಸಿಎಂ ಆಗಿರ್ತೀರಿ? ಹೌದು, ನಾನೇ. ಈಗ ಅವ್ರು ಬಿಜೆಪಿ ನವೆಂಬರ್ಗೆ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಇದಾರೆ ಸರ್. ಯಾರು? ಬಿಜೆಪಿ ಅವರು, ಜೆಡಿಎಸ್ ಅವರು ಸರ್. ಅವರು ನಮ್ಮ ಹೈಕಮಾಂಡ್. ಅಶೋಕ್ ಅವ್ರು ಹೇಳ್ತಾ ಇದಾರೆ ಎಲ್ಲ ಕಡೆ. ನಮ್ಮ ಹೈಕಮಾಂಡ್ ಏನ್ರಿ ಅವರು? ಅಶೋಕ ಇಸ್ ಎ ಬಿಜೆಪಿ ಮ್ಯಾನ್, ವಿಜೇಂದ್ರ ಇಸ್ ಎ ಬಿಜೆಪಿ ಮ್ಯಾನ್ ಅಲ್ವಾ? ಸಿಎಂ ಸಿದ್ದರಾಮಯ್ಯ ತಮ್ಮ ಅಧಿಕಾರಾವಧಿಗೆ ತಾವೇ ಗ್ಯಾರಂಟಿ ಕೊಟ್ಟ ಮೇಲೆ ಸಿಎಂ ಆಸೆಯನ್ನೇ ಬಿಟ್ಟವರಂತೆ ಮಾತಾಡಿದ್ರು ಡಿಕೆ ಶಿವಕುಮಾರ್. ಸಿದ್ದರಾಮಯ್ಯ ನಮ್ಮ ಲೀಡರ್, ನಾವೆಲ್ಲರೂ ಸಪೋರ್ಟ್ ಮಾಡಬೇಕು ಎಂದಿದ್ದಾರೆ. ಅಷ್ಟೇ ಅಲ್ಲ, ಅಧಿಕಾರ ಹಸ್ತಾಂತರದ ಬಗ್ಗೆ ಯಾರೂ ಹೇಳಿಕೆ ಕೊಡದಂತೆಯೂ ತಾಕೀತು ಮಾಡಿದ್ರು. ಡಿಸಿಪ್ಲಿನ್ ಇಂಪಾರ್ಟೆಂಟ್. ನಾನು ಯಾರಿಗೂ ಹೋಗಿ ನನ್ನ ಹೆಸರು ಹೇಳಿ ನನ್ನ ಸಿಎಂ ಮಾಡಿ ಅವೆಲ್ಲ ಅವಶ್ಯಕತೆ ಇಲ್ಲ. ಈಗ ಸಿಎಂ ಮುಖ್ಯಮಂತ್ರಿ ಬೇಕಾದ್ರೆ ಬೇರೆ ವಾಪಸ್ ನನ್ನಂತವ್ರು 100 ಜನ ಕಷ್ಟಪಟ್ಟಿದ್ದಾರೆ. ನಾನು ಒಬ್ಬರೇ ಪಟ್ಟಿದ್ದೇನೆ. 1000 ಜನ, ಲಕ್ಷಾಂತರ ಜನ ಕಾರ್ಯಕರ್ತರು ಕಷ್ಟಪಟ್ಟಿದ್ದಾರೆ. ಫಸ್ಟ್ ಅವ್ರ ಬಗ್ಗೆ ನಾವು ವಾಟ್ ಆಪ್ಷನ್ ಐ ಹ್ಯಾವ್?
I have to stand by him. I support him, and I don't have any objection to it. Whatever the party high command tells and whatever he desires, it will be fulfilled. ಒಂದು ಕಡೆ ಡಿಕೆಶಿ ಆಪ್ತರು ಬ್ಯಾಟ್ ಬೀಸುತ್ತಲೇ ಇದ್ದಾರೆ, ಇನ್ನೊಂದು ಕಡೆ ಸಿದ್ದು ಟೀಮ್ ಗೂಗ್ಲಿ ಎಸೆಯುತ್ತಲೇ ಇದೆ. ಆದರೆ ಬದಲಾದ ಸನ್ನಿವೇಶಗಳಲ್ಲಿ ಆಪ್ತರಿಗೂ ಶಾಕ್ ಕೊಡ್ತಿದ್ದಾರೆ ಡಿಕೆಶಿ. ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ಗೆ ಈಗಾಗಲೇ ನೋಟಿಸ್ ನೀಡಿದ್ರು, ಇನ್ಯಾರೂ ಮಾತನಾಡಬಾರದು ಅಂತ ತಾಕೀತು ಮಾಡಿದ್ದಾರೆ. ಈಗ ಆ ಥರ ಏನಾದ್ರು ಅವಕಾಶ ಬಂದು ಬದಲಾವಣೆ ಆಗೋದಾದರೆ ಶಿವಕುಮಾರ್ ಆಗಲಿ ಅಂತೇಳಿ ನಮ್ಮದು ಅಭಿಪ್ರಾಯ. ಹಾಗಾಗಿ ಆ ಸಂದರ್ಭ ಇನ್ನೂ ಬಂದಿಲ್ಲ ಅಂತ ಅನಿಸ್ತಾ ಇದೆ, ನೋಡೋಣ ಮುಂದೆ. ನಾನು ಹೇಳ್ತಾ ಇರೋದು ಬೇರೆಯವ್ರಿಗೆ ಒಂದು ಅವಕಾಶ ಸಿಕ್ಕಲಿ. ತಾವು ಒಂದು 5 ವರ್ಷ ಮಾಡಿದ್ದೀರಿ, ಮತ್ತೊಂದು 2.5 ವರ್ಷ ತಾವು ಮಾಡಿದ್ದೀರಿ, ಬೇರೆಯವ್ರಿಗೊಂದು ಅವಕಾಶ ಸಿಕ್ಕಲಿ ಅನ್ನೋ ಏಕೈಕ ಉದ್ದೇಶ ಅಷ್ಟೇ, ಬೇರೆ ಇನ್ನೇನಿಲ್ಲ. ಶಿವಕುಮಾರ್ ಅವರು ಶ್ರಮ, ಬೆವರು, ಹೋರಾಟ, ಸಂಘಟನೆ ಎಲ್ಲ ಮಾಡಿದ್ದಾರೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಅವ್ರಿಗೊಂದು ಅವಕಾಶ ಕೊಟ್ಟರೆ ಮತ್ತಷ್ಟು ಇನ್ನೂ ಪಕ್ಷ ಬೆಳೀತದೆ ಅನ್ನೋ ಅಭಿಲಾಷೆ ಅಂತ ಹೇಳಿದ್ರು. ಅವ್ರಿಗೂ ನೋಟಿಸ್ ಕೊಡ್ತೀನಿ, ಬೇರೆಯವ್ರಿಗೂ ನೋಟಿಸ್ ಕೊಡಲೇಬೇಕಾಗ್ತದೆ. ಡಿಸಿಪ್ಲಿನ್ ಇಂಪಾರ್ಟೆಂಟ್. ನಾನು ಯಾರಿಗೂ ಹೋಗಿ ನೀವು ನನ್ನ ಹೆಸರು ಹೇಳಿ ನನ್ನ CM ಮಾಡಿ ಅವೆಲ್ಲ ಅವಶ್ಯಕತೆ ಇಲ್ಲ. ಈಗ ಪಾರ್ಲಿಮೆಂಟ್ CM ಮುಖ್ಯಮಂತ್ರಿ ಬೇಕಾದ್ರೆ ಬೇರೆಯವ್ರದ್ದು ವಾಪಸ್ ಆದ್ರೆ ಸರ್ಕಾರದಲ್ಲೇ ಇರುವ ಸಚಿವರು, ನಾಯಕರು ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಜಾಣ ರಿಯಾಕ್ಷನ್ ಕೊಡ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ, ಅವರು ಮುಂದುವರಿತಾರೆ. ಕಾಂಗ್ರೆಸ್ ಸರ್ಕಾರ 5 ವರ್ಷ ಬಂಡೆ ತರ ಇರುತ್ತೆ. ಸಿದ್ದರಾಮಯ್ಯ ಸಾಹೇಬ್ರು 5 ವರ್ಷಗಳ ಕಾಲ ಮುಂದುವರಿತಾರೆ ಅಂತ ನಮ್ಮ ಎಲ್ಲಾ ಮುಖಂಡರು ಹೇಳ್ಬಿಟ್ಟಾರೆ. ಇದನ್ನ ಅಲ್ರಿ ಮೆರಿಟ್ ಇದೆ ರೀ. ಸಿದ್ದರಾಮಯ್ಯ ಸಾಹೇಬ್ರು ಇಡೀ ಇತಿಹಾಸವನ್ನು ತೆಗೆದು ನೋಡಿದ್ರೆ ಈಸ್ ಒನ್ ಆಫ್ ದ ಮೋಸ್ಟ್ ಮೆರಿಟೋರಿಯಸ್. ನಿಮಗೆ ಗೊತ್ತಿಲ್ವಾ ಮೆರಿಟ್ ಇಲ್ಲ ಅಂತ ಹೇಳ್ತೀರಾ ನೀವು? ಈಸ್ ಒನ್ ಆಫ್ ದ ಮೋಸ್ಟ್ ಮೆರಿಟೋರಿಯಸ್ CM ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ಅಂತ. ಬಟ್ 140 ಜನಸಂಖ್ಯೆ ಇದ್ದಾಗ ಒಬ್ಬರಿಬ್ಬರು ಈ ರೀತಿ ಮಾತನಾಡ್ತಕ್ಕಂಥ ಸಹಜ ಇದೆ, ಬಟ್ ಆದ್ರೂ ಮಾತನಾಡಬಾರ್ದು. ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ ಅಧ್ಯಕ್ಷರು, PCC ಅಧ್ಯಕ್ಷರು, CM ಅವರು ಸರ್ಕಾರ ಸುಭದ್ರವಾಗಿ ಇರ್ತದೆ, ಬಂಡೆ ತರ ನಿಲ್ಲುತ್ತೆ, ಒಳ್ಳೆ ಆಡಳಿತ ಕೊಡ್ತೀವಿ, ಜನರಿಗೆ ಒಳ್ಳೆ ರೀತಿಯಾದಂತ ಕೆಲಸಗಳನ್ನ, ಯೋಜನೆಗಳನ್ನ ಕೊಡ್ತೀವಿ ಅಂತ ಹೇಳ್ತಾರೆ. ಯಾಕೆ ಗೊಂದಲ? ಎಲ್ಲಿದೆ ಗೊಂದಲ? ನಿಮ್ಮಲ್ಲಿರೋದು ಗೊಂದಲ. ಅನಾವಶ್ಯಕವಾಗಿ ಮುಖ್ಯಮಂತ್ರಿಗಳು ಪರವಾಗಿ ಒಂದಷ್ಟು ಜನ ಮಾತಾಡ್ತಾರೆ, DCM ಪರವಾಗಿ ಒಂದಷ್ಟು ಮಾತಾಡ್ತಾರೆ. ಇದೆಲ್ಲ ಏನಾಗುತ್ತೆ ಪಬ್ಲಿಕ್ ಅಲ್ಲಿ, ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಷ್ಟೇ. ಸರ್ಕಾರದಲ್ಲಿ ಹೀಗೆಲ್ಲ ಆಗ್ತಿರೋವಾಗಲೇ ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಮನೆಯೊಂದು 100 ಬಾಗಿಲು ಆಗಿದ್ದು ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ CM ಬದಲಾವಣೆ ನಿಶ್ಚಿತ ಅನ್ನೋದು ಬಿಜೆಪಿ ನಾಯಕರ ಭವಿಷ್ಯ. ಸುರ್ಜೇವಾಲಾ ಅವರು ಶಾಸಕರ ಅಭಿಪ್ರಾಯವನ್ನ ಪಡೆದುಕೊಂಡು ಮುಖ್ಯಮಂತ್ರಿ ಗಾದಿಯಿಂದ ಸಿದ್ದರಾಮಯ್ಯನವರು ಹೇಗೆ ಇಳಿಸಬೇಕು ಅದಕ್ಕೆ ಭೂಮಿಕೆಯನ್ನ ಸಜ್ಜು ಮಾಡೋದಕ್ಕೋಸ್ಕರ ಅವ್ರು ಬಂದಿಲ್ಲಿ ಕುಳಿತಿದ್ದಾರೆ. ಮುಖ್ಯಮಂತ್ರಿ ಗಾದಿಗೆ ಇವತ್ತು ಪೈಪೋಟಿ ಪ್ರಾರಂಭ ಹೆಚ್ಚಾಗಿದೆ. ಕುದುರೆ ವ್ಯಾಪಾರನೂ ಕೂಡ ಬಹಳ ಜೋರಾಗಿ ಪ್ರಾರಂಭ ಆಗೋದಿದೆ. ಸಿದ್ದರಾಮಯ್ಯನವರು ಯಾವ ಅರ್ಥದಲ್ಲಿ ನಾನು ಉಳಿತೀನಿ 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 ಅಂತ ಪದೇ ಪದೇ ಉಳಿತೀನಿ ಉಳಿತೀನಿ ಅಂತ ಹೇಳ್ತಾ ಇರೋದೇ ಡೌಟು. ಅವರ ಔಟ್ ಗೋಯಿಂಗ್ ಸಿಗ್ನಲ್ ಅದು. ಉಳಿತೀನಿ ಉಳಿತೀನಿ ಅನ್ನೋದೇ ಔಟ್ ಗೋಯಿಂಗ್ ಸಿಗ್ನಲ್. ಅದರಿಂದ ಅಕ್ಟೋಬರ್ ಮತ್ತು ನವೆಂಬರಲ್ಲಿ ಖಚಿತವಾಗಿ ಈ ಸರ್ಕಾರ CM ಬದಲಾವಣೆ ಆಗುತ್ತೆ. ಆದ್ರೆ ಇವರೆಲ್ಲ ಏನೇ ಹೇಳ್ತಾ ಇದ್ರು, CM ಸಿದ್ದರಾಮಯ್ಯ ಮಾಧ್ಯಮದವರ ಜೊತೆ ನಾನೇ CM ಅಂತ ಹೇಳಿರೋದನ್ನ ನಂತರ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳ ಮೂಲಕವೂ ರಾಜ್ಯದ ಜನರ ಮುಂದಿಟ್ಟಿದ್ದಾರೆ. ಯಾಕಂದ್ರೆ ರಾಜ್ಯದಲ್ಲಿ ಮಾಸ್ ಲೀಡರ್ ಆಗಿ ಬೆಳೆದಿರುವ ಸಿದ್ದರಾಮಯ್ಯ ಅವರ ಬದಲಾವಣೆಗೆ ಕೈ ಹಾಕಿದ್ರೆ ಅಹಿಂದ ವರ್ಗಗಳ ಸಿಟ್ಟನ್ನ ಎದುರಿಸಬೇಕಾಗುತ್ತದೆ ಎಂಬ ಮೆಸೇಜ್ ಇನ್ನು ಮುಂದೆ ಹಿಂದಿಗಿಂತ ಹೆಚ್ಚು ಪರಿಣಾಮಕಾರಿಯಾಗಿ ಪಾಸ್ ಆಗಲಿದೆ. ಇದರ ನಡುವೆ ಮೊನ್ನೆಯಿಂದಲೂ ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡುತ್ತಿರುವ ರಣದೀಪ್ ಸುರ್ಜೇವಾಲಾ ಈವರೆಗೆ 40 ಶಾಸಕರೊಂದಿಗೆ 1-to-1 ಸಭೆ ಮಾಡಿದ್ದಾರೆ. ಹಾಗೆ VS ಉಗ್ರಪ್ಪ, ಈಶ್ವರ್ ಖಂಡ್ರೆ, ನಾಸಿರ್ ಹುಸೇನ್ ನಿಯೋಗದೊಂದಿಗೂ ಸಭೆ ಮಾಡಿದ್ದಾರೆ. ಮತ್ತೆ ಸೋಮವಾರ ಬರಲಿರುವ ಸುರ್ಜೇವಾಲಾ ಬೆಳಗಾವಿ ವಿಭಾಗದ 52 ಶಾಸಕರ ಸಭೆ ಮಾಡಲಿದ್ದಾರೆ. ಆದರೆ ಶಾಸಕರ ಅಭಿಪ್ರಾಯ ಏನೇ ಇದ್ದರೂ ಈಗ ಸಿದ್ದರಾಮಯ್ಯ ಕೊಟ್ಟಿರುವ 5 ವರ್ಷ ನಾನೇ CM ಎಂಬ ಗ್ಯಾರಂಟಿಯನ್ನು ಕಾಂಗ್ರೆಸ್ ಹೇಗೆ ಪಾಲಿಸುತ್ತದೆ ಎಂದು ನೋಡಬೇಕಿದೆ. ತಾವು 5 ವರ್ಷ CM ಆಗಿರ್ತೀರಿ? ಹೌದು, ನಾನೇ. ತಾವು 5 ವರ್ಷ CM ಆಗಿರ್ತೀರಿ? ಹೌದು, ನಾನೇ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕೋವಿಡ್
ವ್ಯಾಕ್ಸಿನ್ ಅಡ್ಡ ಪರಿಣಾಮದಿಂದ ಹೃದಯಾಘಾತ ಆಗ್ತಾ ಇರೋ ಶಂಕೆಯನ್ನ ವ್ಯಕ್ತಪಡಿಸಿದ್ರು ಮುಖ್ಯಮಂತ್ರಿ. ಆದ್ರೆ ಇವತ್ತು ಐಸಿಎಂಆರ್ ಹಾಗೂ ಜಯದೇವ ಆಸ್ಪತ್ರೆ ತಜ್ಞರು ಕೋವಿಡ್ ಲಸಿಕೆ ಕಾರಣವಲ್ಲ ಅಂತ ವರದಿಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಅಸಲಿಗೆ ಹೃದಯಾಘಾತ ಸಂಭವಿಸ್ತಾ ಇರೋದು ಯಾಕೆ? ತಜ್ಞರು ಕೊಡ್ತಾ ಇರುವಂತಹ ಕಾರಣಗಳೇನು ಅಂತ ತೋರಿಸ್ತೀವಿ ನೋಡಿ. ಹೃದಯ ಆಘಾತ ಸಾವೇ ನಿಗೂಢ. ಕೋವಿಡ್ ಲಸಿಕೆ ಸೇಫ್, ವರದಿ ಬಹಿರಂಗ. ಕರುನಾಡಲ್ಲಿ ಹೃದಯಾಘಾತ ಅನ್ನೋ ಹೆಮ್ಮಾರಿ ಸೃಷ್ಟಿಸಿರೋ ಭಯ ಅಷ್ಟಿಷ್ಟಲ್ಲ, ಕನಸು ಮನಸ್ಸಲ್ಲೂ ಜನ ಬೆಚ್ಚಿ ಬೀಳುತ್ತಿದ್ದಾರೆ. ಮಹಾಮಾರಿ ಹಾರ್ಟ್ ಅಟ್ಯಾಕ್ಗೆ ಎಂತೆಂಥವರು ಬಲಿಯಾಗ್ತಿದ್ದಾರೆ. ಮಾತಿಲ್ಲ, ಕಥೆ ಇಲ್ಲ. ಖುಷಿಯಾಗಿದ್ದವರು ಕ್ಷಣಾರ್ಧದಲ್ಲಿ ಸಾವಿನ ಮನೆ ಸೇರಿದ್ದಾರೆ. ಇಷ್ಟೆಲ್ಲ ಸಾವು ನೋವಾಗ್ತಿದ್ದರೂ ಇದಕ್ಕೆ ನಿಖರ ಕಾರಣ ಏನು ಅನ್ನೋದು ಮಾತ್ರ ನಿಗೂಢ. ಸಿಎಂ ಸಿದ್ದರಾಮಯ್ಯ ಕೋವಿಡ್ ಲಸಿಕೆಯೇ ಹೃದಯಾಘಾತಕ್ಕೆ ಕಾರಣ ಅನ್ನೋ ಕಲ್ಲು ಬೀಸಿದ್ರು. ಆದರೆ ಇದೆಲ್ಲ ಸುಳ್ಳು. ಹಾರ್ಟ್ ಅಟ್ಯಾಕ್ಗೆ ಲಸಿಕೆ ಕಾರಣ ಅಲ್ಲ ಅಂತ ತಜ್ಞರು ಬಹಿರಂಗಪಡಿಸಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಕೋವಿಡ್ ಲಸಿಕೆ ಹೃದಯಾಘಾತಕ್ಕೆ ಕಾರಣವಾಗಿರಬಹುದು ಅನ್ನೋ ಬಾಂಬ್ ಹಾಕಿದ್ರು. ಸಾವಿಗೆ ಲಸಿಕೆ ಕಾರಣವಲ್ಲ ಅಂತ ಜಯದೇವ ತಜ್ಞರು ಐಸಿಎಂಆರ್ ಮತ್ತು ಏಮ್ಸ್ ವರದಿ ಬಹಿರಂಗಪಡಿಸಿದೆ. ಜೀವನ ಶೈಲಿ, ಆಹಾರ ಪದ್ಧತಿ ಕಾರಣ ಆಗಿರಬಹುದು ಅಂತ ಹೇಳಿದ್ದಾರೆ. ಹಾಗಾದ್ರೆ ಕೋವಿಡ್ ಲಸಿಕೆ ಬಗ್ಗೆ ಜಯದೇವ ತಜ್ಞರು ಕೊಟ್ಟ ವರದಿಯಲ್ಲಿ ಏನಿದೆ ಅಂತ ನೋಡೋದಾದ್ರೆ, ತೂಕ, ಧೂಮಪಾನ ಹೃದಯಾಘಾತಕ್ಕೆ ಕಾರಣ ಇರಬಹುದು. ಜೊತೆಗೆ ಫಾಸ್ಟ್ ಫುಡ್, ಅನುವಂಶೀಯತೆ ಹಾಗೂ ಜೀವನ ಶೈಲಿ ಹೃದಯಾಘಾತಕ್ಕೆ ಕಾರಣ ಆಗಿರಬಹುದು. ಅತಿಯಾದ ಬೊಜ್ಜು, ಮಾಂಸ ಸೇವನೆ, ಮದ್ಯಪಾನ, ಅತಿಯಾದ ಮಾಂಸ ಸೇವನೆಯಿಂದ ಕೊಲೆಸ್ಟ್ರಾಲ್ ಹೆಚ್ಚಳದಿಂದ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆ ಇದೆ. ಆದರೆ ಕೋವಿಡ್-19 ಲಸಿಕೆಯಿಂದ ಹೃದಯಾಘಾತ ಆಗಿಲ್ಲ ಎಂದು ವರದಿ ನೀಡಿದ್ದಾರೆ. ಇನ್ನು ಐಸಿಎಂಆರ್, ಏಮ್ಸ್ ವರದಿಯಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ಹೃದಯಾಘಾತದಿಂದ ದಿಢೀರ್ ಸಾವುಗಳಿಗೆ ಲಸಿಕೆ ಕಾರಣವಲ್ಲ. ಕೋವಿಡ್ ಲಸಿಕೆಗೂ ಹೃದಯಾಘಾತಕ್ಕೂ ಲಿಂಕ್ ಮಾಡಬಾರದು. ಜೀವನ ಶೈಲಿ ಹಾಗೂ ಆಹಾರ ಪದ್ಧತಿ ಹೃದಯಾಘಾತಕ್ಕೆ ಕಾರಣ. ಕೆಲ ಕಾಯಿಲೆಗಳ ಕಾರಣಕ್ಕೂ ಹೃದಯಾಘಾತಗಳು ಆಗುತ್ತವೆ ಅಂತ ಐಸಿಎಂಆರ್, ಏಮ್ಸ್ ವರದಿ ಬಗ್ಗೆ ಕೇಂದ್ರ ಉಲ್ಲೇಖಿಸಿದೆ. ವ್ಯಾಕ್ಸಿನ್ಗೂ ಅದಕ್ಕೂ ಸಂಬಂಧ ಬಹಳ ಕಡಿಮೆ ಅಂತಾರೆ. ಈಗ ನಾವು mRNA ವ್ಯಾಕ್ಸಿನ್ ಅಂತ ಏನು ಹೊರದೇಶಗಳಲ್ಲಿ ತಗೊಳ್ತಾ ಇದ್ರು, ಅದರಲ್ಲಿ ಸಹ 1 ಲಕ್ಷ ಜನರು ಏನಾದರೂ ಲಸಿಕೆ ತಗೊಂಡ್ರೆ ಅದರಲ್ಲಿ ಒಬ್ಬರಿಗೆ ಇಬ್ಬರಿಗೆ ಬರುತ್ತೆ ಅಂತ. ಅಂದರೆ ಸ್ಟ್ಯಾಟಿಸ್ಟಿಕಲಿ ಅಷ್ಟೊಂದು ಇಂಪಾರ್ಟೆಂಟ್ ಏನಿಲ್ಲ ಅಂತ. ಲಸಿಕೆಯಿಂದ ಹೃದಯಾಘಾತ ಆಗೋ ಸಾಧ್ಯತೆಗಳು ತೀರಾ ಕಡಿಮೆ. ಜೀವನ ಶೈಲಿ ಹಾಗೂ ಆಹಾರ ಪದ್ಧತಿ ಬಹಳ ಮುಖ್ಯ ಕಾರಣ. ಹಾಸನದ ಮೃತರ ಮನೆಗಳಿಗೆ ತಜ್ಞರ ತಂಡ. ಹಾಸನದ ಸರಣಿ ಹೃದಯಾಘಾತ ಸಾವಿನ ಕುರಿತು ಸರ್ಕಾರ ರಚಿಸಿರೋ ತಜ್ಞರ ಸಮಿತಿ ತನಿಖೆ ಆರಂಭಿಸಿದೆ. ಜಯದೇವ ನಿರ್ದೇಶಕ ಡಾಕ್ಟರ್ ರವೀಂದ್ರನಾಥ್ ನೇತೃತ್ವದ ಕಮಿಟಿ ಅಧ್ಯಯನ ನಡೆಸುತ್ತಿದೆ. ಇದರ ಬೆನ್ನಲ್ಲೇ ಹಾಸನದಲ್ಲಿ ಡಿಎಚ್ಒ ನೇತೃತ್ವದ ತನಿಖಾ ತಂಡ ಮೃತರ ಮನೆಗಳಿಗೆ ಭೇಟಿ ನೀಡಿ ಮಾಹಿತಿ ಕಲೆ ಹಾಕ್ತಿದೆ. ಸಾವನ್ನಪ್ಪಿದ 25 ಮಂದಿ ಮನೆಗೂ ಹೋಗಿ ಅವರ ಆರೋಗ್ಯ ಹೇಗಿತ್ತು, ಆಹಾರ ಪದ್ಧತಿ ಹೇಗಿತ್ತು ಅನ್ನೋದ್ರ ಬಗ್ಗೆ ವಿಚಾರಿಸಿದ್ದಾರೆ. ಇನ್ನು ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಜನ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಅಂತ ನೋಡೋದಾದ್ರೆ, ಹಾಸನದಲ್ಲಿ 2 ತಿಂಗಳಲ್ಲಿ ಹೃದಯಾಘಾತಕ್ಕೆ 25 ಮಂದಿ ಬಲಿಯಾಗಿದ್ದಾರೆ. ಬೀದರ್ನಲ್ಲಿ 2 ತಿಂಗಳಲ್ಲಿ 4 ಮಂದಿ ಸಾವನ್ನಪ್ಪಿದ್ರೆ, ಗದಗದಲ್ಲಿ ಕಳೆದ 6 ತಿಂಗಳಲ್ಲಿ 29 ಜನ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಹಾಗೆ ಯಾದಗಿರಿಯಲ್ಲಿ 2 ತಿಂಗಳಲ್ಲಿ 8 ಜನ ಹೃದಯಾಘಾತಕ್ಕೆ ಬಲಿಯಾಗಿದ್ರೆ, ತುಮಕೂರಲ್ಲಿ ಕಳೆದ 6 ತಿಂಗಳಲ್ಲಿ 11 ಮಂದಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ 2 ತಿಂಗಳಲ್ಲೇ 14 ಜನ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಒಟ್ನಲ್ಲಿ ಹೃದಯಾಘಾತ ಭೂತಕ್ಕೆ ಜನ ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ. ಇದಕ್ಕೆ ಕಾರಣ ಏನು ಅನ್ನೋದನ್ನ ತಿಳಿಯೋದೇ ಸವಾಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.